ಆಲ್ ತುಳುನಾಡು ಪೀಪಲ್ ವಾಂಟ್ಸ್ ಟು ನೋ ಹೂ ಇಸ್ ದಟ್ ಲಕ್ಕಿ ಬಾಯ್. ನಮ್ಮದು ಜಗಳಗಿಗಳೆಲ್ಲ ಆಗ್ತಾ ಇರ್ತದೆ. ಪಾಪನ ಹೇಳಲಿಕ್ಕಾಗಲ್ಲ, ಪಾಪವೇ. ಹೀಗೆ ನೀವು ಸೆಲೆಕ್ಟ್ ಆಗಿದ್ದೀರಿ, ನೀವು ಮಾಡ್ತೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂದರೆ, ನಾನು ಮೊನ್ನೆಸ್ಟ್ ಇನ್ಸ್ಟಾದಲ್ಲಿ ಹಾಕಿದ್ದೆ ಕ್ವಶನ್ ಆ್ಯಂಡ್ ಆನ್ಸರ್ ಅಂತ. ಸೊ ನಿಮಗೆ ಯಾವುದು ಬೇಕಿರೋ ಅದು ಕ್ವಶನ್ ಕೇಳಿ ನಾನು ನಿಮ್ಗೆ ಆನ್ಸರ್ ಮಾಡ್ತೇನೆ ಅಂತ ಹೇಳಿದ್ದೆ. ಸೊ ನೀವು ಕೇಳಿದ್ರಲ್ಲಿ ನಂಗೆ ಯಾವುದೆಲ್ಲ ಇಷ್ಟ ಆಗಿದೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು, ಎಲ್ಲ ನನ್ನ ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನಾನು ಒಂದೊಂದೇ ಅದಕ್ಕೆ ಆನ್ಸರ್ ಮಾಡ್ತೇನೆ ನೋಡಿ. ಓಕೆ, ಫಸ್ಟ್ ಕ್ವಶನ್ನೇ, ನಿಮಗೆ ತುಳು ಬರೋದಿಲ್ವಾ, ನೀವು ಯಾಕೆ ತುಳುವಲ್ಲಿ ಮಾತಾಡೋದಿಲ್ಲ ಅಂತ. ಆ್ಯಕ್ಚುಲಿ ನಮ್ಮದು ಮನೇಲಿ ಕನ್ನಡ ಮಾತಾಡೋದರಿಂದ ನನಗೆ ತುಳು ಬರೋದಿಲ್ಲ. ತುಳು ಕಲಿತಿರ್ತೇನೆ, ಒಂತೆ ಅಂಕ ತುಳು ಬರ್ಕೊಂಡು ಇನ್ನೂ ಸಹ ಕಲಿತೇನೆ. ಒನ್ ಡ್ಯಾನ್ಸ್ ರೀಲ್ ವಿತ್ ಮೀ, ಶೋರ್ ಮಾಡುವ. ಯಾವ ಸಾಂಗ್ ಅಂತ ನೀವು ಹೇಳಿ. ವಿಚ್ ಇಸ್ ಯುವರ್ ಮೋಸ್ಟ್ ಫೇವ್ರೆಟ್ ರೆಸ್ಟೋರೆಂಟ್ ಇನ್ ಉಡುಪಿ? ಓಕೆ, ನನಗೆ ಪರ್ಟಿಕ್ಯುಲರ್ ಇದೇ ರೆಸ್ಟೋರೆಂಟ್ ಇಷ್ಟ ಅಂತ ಏನಿಲ್ಲ. ನನಗೆ ಒಂದೊಂದು ರೆಸ್ಟೋರೆಂಟಲ್ಲಿ ಒಂದೊಂದು ಡಿಶಸ್ ಇಷ್ಟ. ಫಾರ್ ಎಕ್ಸಾಂಪಲ್, ರೋಟಿ, ಚಿಕನ್ ಬಟರ್ ಮಸಾಲ ಎಲ್ಲ ನನಗೆ ಸಂಗಮಲ್ಲಿ ಇಷ್ಟ ಆಗ್ತದೆ. ಆ್ಯಂಡ್ ಬಿರಿಯಾನಿ ಐಟಮ್ಸ್ ಎಲ್ಲ ಬಂದರೆ ಕಿದಿಯೂರಲ್ಲಿ. ವೆಜ್ ಐಟಮ್ಸ್ ಅಂದರೆ ನೈವೇದ್ಯ ಮತ್ತು ಡೈನಾದಲ್ಲಿ ತುಂಬ ಇಷ್ಟ ಆಗ್ತದೆ. ನಿಮ್ಮ ರೀಲ್ ಸೂಪರ್, ಥ್ಯಾಂಕ್ ಯು. ನಿಮ್ಮ ನಿಕ್ ನೇಮ್? ನಂದು ನಿಕ್ ನೇಮ್ ಅಂದರೆ ಮನೆಯಲ್ಲಿ ಅನು ಕರೀತಾರೆ, ಅನ್ಶು ಕರೀತಾರೆ, ಮತ್ತು ಅನುಷಾ ಅಂತಲೇ ಕರೀತಾರೆ, ಮತ್ತು ಮಗ ಹಾಗೆಲ್ಲ. ವೇರ್ ಆರ್ ಯು ಫ್ರಮ್? ಉಡುಪಿ. ಹಾಯ್ ಅಕ್ಕ, ಕ್ಯೂಟ್ ಇದ್ದೀರಾ, ನೀವು ಏನು ವರ್ಕ್ ಮಾಡ್ತಾ ಇರೋದು? ನಾನು ವರ್ಕ್ ಮಾಡ್ತಿಲ್ಲ, ನಂದು ಎಜುಕೇಷನ್ ಆದದಷ್ಟೇ. ನಾನಿವಾಗ ಪ್ರೆಸೆಂಟಾಗಿ ಇಂಟರ್ನ್ಶಿಪ್ ಮಾಡ್ತಿರ್ತೇನೆ. ವಾಟ್ ಈಸ್ ಯುವರ್ ಫೇವ್ರೆಟ್ ಸಾಂಗ್, ಮೂವೀಸ್, ಫುಡ್, ಎವ್ರಿಥಿಂಗ್? ಓಕೆ, ಫೇವ್ರೆಟ್ ಸಾಂಗ್ ಅಂತ ಹಾಗೇನಿಲ್ಲ, ನಮಗೆ ಚೇಂಜ್ ಆಗ್ತಾ ಇರ್ತದೆ. ಬಟ್ ಮುಂಚೆಯಿಂದ ಸಹ ನಾನು ಕೇಳ್ಕೊಂಡು ಬಂದ ಸಾಂಗ್ ಅಪ್ಪುದೇ ಸಾಂಗ್. ಅದಕ್ಕೆ ನನಗೆ ಅಪ್ಪುದು ಎಲ್ಲ ಸಾಂಗ್ಸ್ ಇಷ್ಟ. ಮೂವಿ ಹೇಳೋದಾದರೆ ನಂಗೆ ಅರಸು ಇಷ್ಟ, ಅರಸು ಮೂವಿ ಇಷ್ಟ ಪುನೀತಿದ್ದು. ಅದಾದಮೇಲೆ ಫುಡ್ ಅಂತ ಬಂದಾಗ ಬಿರಿಯಾನಿ. ಯು ಆರ್ ಲುಕಿಂಗ್ ಪ್ರಿಟಿ, ಥ್ಯಾಂಕ್ ಯು, ಲವ್ ಯು, ಐ ಟು ಲವ್ ಯು. ನೀವು ಏನಾದರೂ ಆನ್ಲೈನ್ ಗೇಮ್ಸ್ ಆಡ್ತೀರಾ ಅಕ್ಕ? ನಾನು ಆನ್ಲೈನ್ ಗೇಮ್ಸ್ ಅಂದರೆ ಕ್ಯಾರಮ್ ಆಡ್ತೇನೆ. ನನಗೆ ಸಣ್ಣದಿಂದ ಸಹ ಕ್ಯಾರಮ್ ಅಂದರೆ ತುಂಬ ಇಷ್ಟ. ಕ್ಯಾರಮ್ ಬೋರ್ಡ್ ಇಲ್ಲಿಲ್ಲ ಇವಾಗ, ಅದು ಹಾಳಾಗಿದೆ. ಅದಕ್ಕೋಸ್ಕರ ಇವಾಗ ಎಂತ ಇತ್ತು, ಟ್ಯಾಬಲ್ಲಿ ಆನ್ಲೈನಲ್ಲೇ ಕ್ಯಾರಮ್ ಆಡೋದು. ಆರ್ ಯು ಕೊಂಕಣಿ GSB? ತುಂಬ ಜನ ಕೇಳ್ತಿದ್ದಾರೆ ನೀವು ಕೊಂಕಣಿಯ GSB ಅಂತ. ನೋ, ನಾನು ವಿಶ್ವಕರ್ಮಾಚಾರ್ಯ. ಇತ್ತೆ ಇರ್ದಾನೆ ಓಲ ಆಲ್ಬಮ್ ಸಾಂಗ್ ತೂವಂದಿಜ್ಜಾರು ಮೂವಿದ ಪ್ಲ್ಯಾಂಡ್ ಮಿನಿ ಉಲ್ಲರ. ಓಕೆ, ಇದು ಸಹ ಸುಮಾರು ಜನ ಕೇಳಿದ್ದಾರೆ. ಆಲ್ಬಮ್ ಸಾಂಗ್ಸ್ ಅಂದರೆ ನಾನು ಸಣ್ಣದಿಂದ ಸಹ ಆಲ್ಬಮ್ ಸಾಂಗ್ಸ್ ಮಾಡಿಕೊಂಡೇ ಬಂದದ್ದು. ನಾನು 8th ಸ್ಟಾರ್ಟ್ ಮಾಡಿದ್ದೇನೆ. ಆಲ್ಬಮ್ ಸಾಂಗ್ ಆಗಲಿ, ಸೀರಿಯಲ್ ಆಗಲಿ, ಶಾರ್ಟ್ ಮೂವೀಸ್ ಎಲ್ಲ ಸಹ ನಾನು ಮಾಡಿದ್ದೆ. ಬಟ್ ಇವಾಗೆಲ್ಲ ಎಜುಕೇಷನ್ಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಾಗ ಅದನ್ನೆಲ್ಲ ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದೆ. ಮೂವಿ ಆಫರ್ ಬರಲ್ಲ ಅಂತ ಕೇಳ್ತಾರೆ ಸುಮಾರು ಜನ. ಬರ್ತದೆ, ನನಗೆ ತುಳುವಲ್ಲಿ ಸಹ ಬರ್ತದೆ, ಕನ್ನಡದಲ್ಲಿ ಸಹ ಬರ್ತುಂಟು ಆಫರ್ಸ್. ಬಟ್ ನಾನೇ ಹೋಗ್ತಿಲ್ಲ, ಯಾಕಂದರೆ ನಂದು ಎಜುಕೇಷನ್ ಅದು ಇದು ಅಂತ ನಾನು ಸ್ವಲ್ಪ ಹೋಲ್ಡಲ್ಲಿ ಇಟ್ಟೆ. ಸಾರಿ ಹಾಕಿ ರೀಲ್ಸ್ ಮಾಡಿ ಸಿಸ್. ಓಕೆ, ಸಾರಿ ಹಾಕಿ ಮಾಡುವ. ಈ ಕ್ವಶನ್ ಒಂದು ಎಷ್ಟು ಜನ ಕೇಳಿದ್ದೀರಂತೆಲ್ಲ ಆಯಿತಾ. ಈ ಲಿಸ್ಟಲ್ಲಿ ನ್ಯೂಸ್ ಇರುವುದು ಒಂದು 20-25 ಮೆಂಬರ್ಸ್ ಪ್ಲಸ್ ಇಂಥದೇ ಕ್ವಶನ್ಸ್ ಕೇಳಿದ್ದಾರೆ. ಕ್ವಶನ್ ಏನು ಗೊತ್ತಾ? ಆಲ್ ತುಳುನಾಡು ಪೀಪಲ್ ವಾಂಟ್ಸ್ ಟು ನೋ ಹೂ ಇಸ್ ದಟ್ ಲಕ್ಕಿ ಬಾಯ್. ಇಷ್ಟು ಬೇಗ ಹೇಳಿದರೆ ಮಜಾ ಇರ್ತದಾ? ಟೈಮ್ ಬಂದಾಗ 100% ಹೇಳ್ತೇನೆ ನಿಮಗೆ, ಆಯ್ತಲ್ಲ? ಅಕ್ಕ, ನಿಮ್ಮದು ಬ್ಲಾಗ್ಸ್ ಎಲ್ಲ ಸೂಪರ್, ಥ್ಯಾಂಕ್ ಯು. ನೀವು ಅಕ್ಕ ಆಗಿ ನನ್ನ ಲೈಫಿಗೆ ಬರ್ತೀರಾ ಪ್ಲೀಸ್? ಅಕ್ಕಾಗಿ ಬರೋದಂತ, ಅಕ್ಕನೇ ಅಲ್ಲ. ವಾಟ್ ಈಸ್ ಯುವರ್ ಡಿಗ್ರಿ, ವಾಟ್ ಯು ಆರ್ ಸ್ಟಡಿಂಗ್, ವಿಚ್ ಡಿಗ್ರಿ ಯು ಹ್ಯಾವ್? ಓಕೆ, ನಾನು ಕಲ್ತದ್ದು BBA ಇನ್ ಏವಿಯೇಷನ್ ಮ್ಯಾನೇಜ್ಮೆಂಟ್. ನಾನು ಕಲ್ತದ್ದು ಮಂಗಳೂರಲ್ಲಿ ಶ್ರೀನಿವಾಸ್ ಯೂನಿವರ್ಸಿಟಿ ಕಾಲೇಜ್. ಜಾಬ್ ಇಲ್ಲ, ನಾನು ಆಗಷ್ಟೇ ಹೇಳಿದ್ದೆ ಜಾಬ್ ಮಾಡ್ತಿಲ್ಲ. ನಾನೀಗ ಪ್ರೆಸೆಂಟ್ ಇಂಟರ್ನ್ಶಿಪ್ ಮಾಡ್ತಿದ್ದೇನೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ಲೈವ್ ಬನ್ನಿ. ಓಕೆ, ಬರುವ. ನಿಮ್ಮ ಓಕೆ, ನಂದು ತಮ್ಮನ ಬಗ್ಗೆ ಸಹ ನನಗೆ ಕ್ವಶನ್ಸ್ ಬಂದಿದೆ. ನಿಮ್ಮ ಬ್ರದರ್ ಯಾಕೆ ಅಷ್ಟು ಹ್ಯಾಂಡ್ಸಮ್, ತುಂಬ ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ, ಅವರು ಪಾಪನ ಕೇಳು. ಮನೆಯಲ್ಲಿ ನಮ್ಮದು ಜಗಳಗಿಗಳೆಲ್ಲ ಆಗ್ತಾ ಇರ್ತದೆ. ಪಾಪನ ಹೇಳಲಿಕ್ಕಾಗಲ್ಲ, ಪಾಪವೇ. ಮತ್ತು ಹ್ಯಾಂಡ್ಸಮ್, ಮತ್ತು ನನ್ನ ತಮ್ಮ ತುಂಬ ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ. ಅವನು ಸಣ್ಣದಿಂದ ಸಹ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದಾನೆ. ನಮ್ಮದು ಮಂಜೀಶ್ ಸರ್ ಅವರದ್ದು ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿಗೆ. ಸಣ್ಣದಿಂದ ಸಹ ತುಂಬ ಚೆಂದ ಡ್ಯಾನ್ಸ್ ಮಾಡ್ತಾನೆ ಅವನು. ಹಾಗೆ ಈಗ ರೀಸೆಂಟ್ಲಿ ಕೊರಿಯೋಗ್ರಫಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾನೆ, ಕ್ಲಾಸ್ ಇದೆ. ನಿಮಗೆ ಸಹ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ನನಗೆ ಕಮೆಂಟಲ್ಲಿ ಹೇಳಿ, ನಾನು ನಿಮಗೆ ಡೀಟೇಲ್ಸ್ ಎಲ್ಲ ಕಳಿಸ್ತೇನೆ. ಸೂಪರ್ ಡ್ಯಾನ್ಸ್ ಕಲಿಸ್ತಾನೆ ಅವ. ಹೀರೋಯಿನ್ ಥರ ಇದ್ದೀರಾ, ಸೌಂದರ್ಯದ ರಹಸ್ಯ ಏನು? ಕಾಂಪ್ಲಿಮೆಂಟ್ ಕೊಟ್ಟದಕ್ಕೆ ಥ್ಯಾಂಕ್ಸ್ ಫಸ್ಟ್. ಮತ್ತು ರಹಸ್ಯ ನನಗೆ ಗೊತ್ತಿಲ್ಲ, ಸಾರಿ.
ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಅಕ್ಕ? ಓಕೆ, ನಾನು ಬ್ರ್ಯಾಂಡ್ ಯೂಸ್ ಮಾಡೋದು ಎಂಥದ್ದು ಮೆಬಿಲಿನ್ ಯೂಸ್ ಮಾಡ್ತೇನೆ, ಲ್ಯಾಕ್ಮಿ ಯೂಸ್ ಮಾಡ್ತೇನೆ. ನಂದು ಪರ್ಟಿಕ್ಯುಲರ್ ಇದೇ ಬ್ರ್ಯಾಂಡ್ ಅದೇ ಬ್ರ್ಯಾಂಡ್ ಅಂತಲ್ಲ, ನಾನೆಲ್ಲ ಮಿಕ್ಸಪ್ ಮಾಡಿ ಯೂಸ್ ಮಾಡೋದು. ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು. ನೀವು ಕುಕ್ಕಿಂಗ್ ಮಾಡ್ತೀರಾ? ಓಕೆ, ನಾನು ಸತ್ಯ ಹೇಳ್ತೇನೆ, ನನಗೆ ಕುಕ್ಕಿಂಗ್ ಇದು ABCD ಸಹ ಗೊತ್ತಿರಲಿಲ್ಲ ಮುಂಚೆ. ಇವಾಗ ಸ್ವಲ್ಪ ಸ್ವಲ್ಪ ಕಲಿತಿದ್ದೇನೆ. ಯಾಕೆ ಗೊತ್ತಾ, ಲಾಕ್ಡೌನ್ ನಂತರ ಆ್ಯಕ್ಚುಲಿ ಇದೆಲ್ಲ ಸ್ಟಾರ್ಟ್ ಆದದ್ದು. ಅವಾಗೆಲ್ಲ ಇತ್ತಲ್ಲ ಎಂತ ಕೇಕ್ ಮಾಡುವಂಥದ್ದು, ಮತ್ತು ಕಾಫಿ ಅದೆಲ್ಲ ಕೆಲವು ಟೈಪ್ಸ್ ಎಲ್ಲ ಇತ್ತಲ್ಲ, ಕಾಫಿ ಇದು ಕೇಕ್ ಇದೆಲ್ಲ, ಓರಿಯೋ ಬಿಸ್ಕಿಟಲ್ಲೆಲ್ಲ. ಅವಾಗೆಲ್ಲ ನೋಡಿ ನೋಡಿ ಮಾಡಿ ಮಾಡಿ ಇವಾಗ ಸ್ವಲ್ಪ ಅದು ಖುಷಿ ಇವಾಗ ಮಾಡಲಿಕ್ಕೆ. ಮುಂಚೆ ಅಪ್ಪ ಯಾರು ಕಿಚನ್ಗೆ ಹೋಗೋದು, ಯಾರು ಮಾಡೋದು ಅಂತ. ಇವಾಗ ಹಾಗೇನಿಲ್ಲ, ಕಿಚನ್ ಹೋಗಲಿಕ್ಕೆ ಖುಷಿ ಆಗ್ತದೆ ಕುಕಿಂಗ್ ಮಾಡಲಿಕ್ಕೆ, ಏನಾದರೂ ಡಿಫ್ರೆಂಟ್ ಐಟಮ್ಸ್ ಮಾಡಲಿಕ್ಕೆ. ನಾನು ರೀಸೆಂಟ್ಲಿ ಆಗಿ ಕಬಾಬ್ ಮಾಡಲಿಕ್ಕೆ ಕಲ್ತಿದ್ದೇನೆ, ಮತ್ತು ಫಿಶ್ ಫ್ರೈ ಮಾಡ್ತೇನೆ, ಮತ್ತು ಪಾಸ್ತಾಸ್ ಯಾವ ಥರ ಪಾಸ್ತಾಸ ನಾನು ಮಾಡ್ತೆ ಯೂಟ್ಯೂಬ್ ನೋಡಿ, ನಂದೇ ಓನಲ್ಲ. ಆದಮೇಲೆ ಮೊನ್ನೆ ರೀಸೆಂಟ್ಲಿ ಅಫ್ಘಾನಿ ಸ್ಟೈಲಲ್ಲಿ ಚಿಕನ್ ಮಾಡಿದ್ದೆ ನಾನು, ಗ್ರೇವಿ, ಬಟರ್ ಮಸಾಲ. ಹಾಗೆ ಎಲ್ಲ ಯೂಟ್ಯೂಬಲ್ಲಿ ನೋಡಿ 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 ಕಲ್ತು ಈಗ ಸ್ವಲ್ಪ ತೊಂದರೆ ಇಲ್ಲ, ಮಾಡ್ತೇನೆ, ತಿನ್ಬೋದು. ನೀವು ಆಲ್ಬಮ್ ಸಾಂಗ್ ಮಾಡುವಾಗ ಕಾಲೇಜಲ್ಲಿ ಇದ್ದೀರಾ ಅಕ್ಕ? ಓಕೆ, ನಂದು ಫಸ್ಟ್ ಆಲ್ಬಮ್ ಸಾಂಗ್ ದಾನೆ ಪೊಣ್ಣೆ ಅಂತ. ಇದು ನಾನು ಮಾಡಿದ್ದು 8th ಸ್ಟ್ಯಾಂಡರ್ಡಲ್ಲಿ. ಎಸ್, 8th ಸ್ಟ್ಯಾಂಡರ್ಡಲ್ಲಿ ನಾನು ಹೀರೋಯಿನ್ ಆಗಿ ಆಲ್ಬಮ್ ಸಾಂಗಲ್ಲಿ ಆ್ಯಕ್ಟ್ ಮಾಡಿದ್ದೆ. ಆವಾಗ ನಾನು ಡ್ಯಾನ್ಸ್ ಕ್ಲಾಸಿಗೆ ಸಹ ಹೋಗ್ತಾ ಇದ್ದೆ, ಅಲ್ಲೇ ಆಡಿಷನ್ ಎಲ್ಲ ಇಟ್ಟಿದ್ರು ಅವರು. ಆವಾಗ ಒಂದು ಮಾಡುವ ಎಂಥರ ಆಗ್ತದೆ ಆಗಲಿ ಅಂತ ಹೇಳಿ ಆಡಿಷನ್ ಕೊಟ್ಟೆ. ಆ್ಯಂಡ್ ಅವರಿಗೆ ನಂದು ತುಂಬ ಇಷ್ಟ ಆಗಿತ್ತು. ಮತ್ತು ನನಗೆ ಕಾಲ್, ಹೀಗೆ ನೀವು ಸೆಲೆಕ್ಟ್ ಆಗಿದ್ದೀರಿ, ನೀವು ಮಾಡ್ತೀರಾ ಅಂತ. ಅದಕ್ಕೆ ನಾನು ಫಸ್ಟಿಗೆ ನೀವು ಅನುಷನಿಗೆ ಕಾಲ್ ಮಾಡಿದ್ದು, ಅನುಷನ್ ಹತ್ರವೇ ಮಾತಾಡೋದು ಹೌದಲ್ಲ ಅಂತ. ಅಂದರೆ ನಾನು ಹೇಳೋದು, ನೀವು ನನಗೆ ಕಾಲ್ ಮಾಡಿದ್ದು, ಮಿಸ್ ಆಗಿ ಮಿನಿ ಕಾಲ್ ಮಾಡಿದ್ದೀರ ಅಂತ ನನಗೆ ಡೌಟ್ ಎಲ್ಲ ಹೇಳು. ಇಲ್ಲ ನಾನು ನಿಮಗೇನೆ ಕಾಲ್ ಮಾಡಿ ನೀವು ಮಾಡ್ತೀರಾ. ನನಗೊಂದು ಎಷ್ಟು ಖುಷಿಯಾಗಿದೆ ಅಂದರೆ ಅವಾಗ. ಓಕೆ, ನಾನು ಮಾಡ್ತೆ ಅಂತ. ಮತ್ತೆ ಸ್ಟಾರ್ಟ್ ಸ್ಕೂಲ್ ಮತ್ತು ಡ್ಯಾನ್ಸ್ ಕ್ಲಾಸ್ ಎಲ್ಲ ಒಟ್ಟೊಟ್ಟಿಗೆ ನನ್ನದು ಈ ಆಲ್ಬಮ್ ಸಾಂಗ್ಸ್. ಅದು ಸಹ ಏನಂದರೆ ಯಾವಾಗ ರಜೆ ಟೈಮ್ ಇರ್ತದೆ ನೋಡಿ, ಸ್ಯಾಟರ್ಡೇ ಸಂಡೇ ಆ ಟೈಮಲ್ಲೆಲ್ಲ ಅವ್ರು ಶೂಟ್ ಮಾಡ್ತಿದ್ದದ್ದು. ಕ್ರೇಜಿ ಆಗಿದೆ. ಅದರ ನಂತರ ಮತ್ತೆ ನಂದು ದಾನೆ ಪೊಣ್ಣೆ ಆದಮೇಲೆ ಹುಸ್ನು ತೆರ ಬಂತು. ಮತ್ತು ತುಂಬ ವೈರಲ್ ಆದ ನಂದು ರಾಧೆ ಕೃಷ್ಣ, ಯು ಆರ್ ಬ್ಯೂಟಿಫುಲ್. ಥ್ಯಾಂಕ್ ಯು. ನಿಮ್ಮದು ಏಜ್? ನಂದು ಏಜ್ ಈ ನವಂಬರಿಗೆ 22 ನಂದು. ಮತ್ತು ಆಯಿತು, ಸುಮಾರಾಯಿತು ಕ್ವಶನ್ಸ್. ಓಕೆ, ಎಲ್ಲ ಕ್ವಶನ್ಸ್ ಮುಗೀತು, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೆ. ಮಿಸ್ ಆಗಿದ್ರೆ ಸಾರಿ. ನೆಕ್ಸ್ಟ್ ಇಂಥದೇ ವಿಡಿಯೋಸ್ ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ, ಅದರಲ್ಲಿ ನಿಮಗೆ ಎಂಥ ಕ್ವಶನ್ಸ್ ಬೇಕಂತ ಕ್ವಶನ್ಸ್ ಕೇಳಿ ನಾನು ಆನ್ಸರ್ ಮಾಡ್ತೇನೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.